ಅನಾರೋಗ್ಯಕ್ಕೆ ತುತ್ತಾದರೆ ಬಡ ಕುಟುಂಬದವರು ಏನ್ ಮಾಡ್ತಾರೆ? ಸರ್ಕಾರಿ ಆಸ್ಪತ್ರೆ ಮೇಲೆ ಅವಲಂಬನೆ ಆಗ್ತಾರೆ. ಆದರೆ ಸರ್ಕಾರಿ ಆಸ್ಪತ್ರೆಗಳ ಒಂದು ಅವ್ಯವಸ್ಥೆ ಸರಿಯಾಗಿಲ್ಲ ಅಂತಂದ್ರೆ ಹೇಗೆ? ಈ ಒಂದು ಘಟನೆ ಕಂಡು ಬಂದಿರತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ. ಈ ಸರ್ಕಾರಿ ಆಸ್ಪತ್ರೆ ದೆವ್ವಿನ ಆಸ್ಪತ್ರೆಯಾಗಿ ಹೊರಹೊಮ್ತಾ ಇತ್ತು. ಸಾರ್ವಜನಿಕರು ಮತ್ತು ಆ ಗರ್ಭಿಣಿ ಸ್ತ್ರೀಯರು ಹೆರಿಗೆ ಮಾಡತಕ್ಕಂತಹ ಒಂದು ಸಮಯದಲ್ಲಿ ಸಾಕಷ್ಟು ಸಮಸ್ಯೆಗಳ ಸರಮಾಲೆ ಎದುರಿಸ್ತಾ ಇದ್ರು. ಆದರೆ ಈ ವಿಷಯದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿದೆ. ಹಾಗಾದ್ರೆ ಬಂದಿರತಕ್ಕಂಥ ಅಧಿಕಾರಿಗಳು ಮುಂದಿನ ಒಂದು ಪ್ರಕ್ರಿಯೆಯನ್ನ ಏನ್ ತೆಗೆದುಕೊಂಡಿದ್ದಾರೆ ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ದೇಶಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವಂತದ್ದು. ನೀವು ಏನು ನೋಡ್ತಾ ಇದ್ದೀರಿ, ಸದ್ಯಕ್ಕೆ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದಲ್ಲಿರುವಂಥದ್ದು. ರಾಯಬಾಗ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಂದು ಆವರಣದಲ್ಲಿ ನಾನಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಿಗ್ಗೆ ಒಂದು ಸುದ್ದಿಯನ್ನ ಮಾಡುತ್ತೆ. ದೇಶಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಸಾರ್ವಜನಿಕ ಆಸ್ಪತ್ರೆಗೆ ಕತ್ತಲು ಕವಿದೆ ಅಂತ ಒಂದು ಸುದ್ದಿಯನ್ನ ಸಹ ಮಾಡ್ತೀವಿ. ಸೊ ಆ ಸುದ್ದಿಯನ್ನ ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಸಹ ಆಗುತ್ತೆ, ಅಂತಂದ್ರೆ ಇಂಪ್ಯಾಕ್ಟ್ ಸಹ ಆಗಿರುವಂಥದ್ದು. ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಏನೋ ಒಂದು ಕತ್ತಲೆ ಸಮಸ್ಯೆ ಏನಿತ್ತು, ವಿದ್ಯುತ್ ಸಮಸ್ಯೆ ಏನಿತ್ತು, ಅದನ್ನ ಸರಿಪಡಿಸಿದ್ದೀನಿ ಅಂತ ಹೇಳ್ತಾ ಇರುವಂತದ್ದು. ನಾನು ನಿಮಗೆ ಒಳಗೋಗಿ ತೋರಿಸ್ತೀನಿ ಯಾವ ರೀತಿಯಾದಂತಹ ವಿದ್ಯುತ್ ಇಲ್ಲಿ ಬೆಳಗ್ತಾ ಇದೆ, ದೀಪಗಳ ಹಬ್ಬಕ್ಕೆ ದೀಪ ಮತ್ತೆ ಉರಿತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಯಬಾಗ್ ಶೈಕ್ಷಣಿಕ ಆಗಿರಬಹುದು, ಆರ್ಥಿಕವಾಗಿರಬಹುದು ಹಿಂದುಳಿದಂತಹ ತಾಲೂಕು ಇದಾಗಿತ್ತು. ಅಂತಂದ್ರೇನು, ಇಲ್ಲಿ ಬಡ ಜನರಿಗೆ ಉಚಿತವಾದಂತಹ ಸೇವೆ ಸಿಗಲಿ, ಬಡ ಜನರಿಗೆ ಉತ್ಕೃಷ್ಟವಾದಂತಹ ಆರೋಗ್ಯ ಸಿಗಲಿ ಎನ್ನುವಂತ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲವೊಂದಿಷ್ಟು ಅಂತಂದ್ರೇನು ಇವುಗಳನ್ನಾಗಿರ್ ತಂದಿಟ್ಟಿರ್ತಾರೆ. ಆದರೆ ಕಳೆದ 3-4 ದಿನಗಳಿಂದ ಸಹ ಇಲ್ಲಿ ಯಾವುದೇ ರೀತಿಯಾದಂತಹ ವಿದ್ಯುತ್ ದೀಪಗಳು ಬೆಳಗದೆ ಕತ್ತಲೆಯನ್ನು ಆವರಿಸ್ತಾ ಇತ್ತು. ಇದರಿಂದಾಗಿ ಹಲವಾರು ರೋಗಿಗಳಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಏನು ಡೆಲಿವರಿ ಪೇಷಂಟ್ಸ್ ಬಂದಿರ್ತಾರೆ, ಅವರೆಲ್ಲರೂ ಸಹ ತುಂಬಾ ಒಂದು ಪರದಾಡುವಂತಹ ಪರಿಸ್ಥಿತಿ ಸಹ ನಿರ್ಮಾಣವಾಗಿತ್ತು. ಈ ಮಕ್ಕಳಿಗೆ ಬಿಸಿ ನೀರು ಮಾಡಿಸೋದಕ್ಕೂ ಸಹ ಇರ್ತಾ ಇರಲಿಲ್ಲ. ಈ ಒಂದೆಲ್ಲ ಸಮಸ್ಯೆಗಳನ್ನ ಅರಿತು ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದು ಸುದ್ದಿಯನ್ನ ಮಾಡಿತು. ಅದಾದ ಬಳಿಕ ಏನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೆರಿಗೆ ಕೋಣೆ. ಈ ಕಳೆದ ನೀವು ಏನು ವಿಜುವಲ್ಸ್ಗಳನ್ನೆಲ್ಲ ಏನು ನೋಡ್ತಾ ಇದ್ದೀರಿ, ಆ ವಿಜುವಲ್ಸ್ಗಳಿಗೂ ಈಗ ನೋಡಿದ್ರೆ ಕೆಲವೊಂದಿಷ್ಟು ವ್ಯತ್ಯಾಸಗಳು ಸಹ ನಿಮಗೆ ಕಂಡು ಬರುತ್ತೆ. ಅಂತಂದ್ರೇನು, ಕಳೆದ ಸಂಪೂರ್ಣವಾಗಿ ಕತ್ತಲೆಯಲ್ಲಿರ್ತಕ್ಕಂಥ ಹಾಸ್ಪಿಟಲ್ ಹಗಲಿನೇ ಇವಾಗ ಎಲ್ಲಾನು ಅಂದ್ರೇನು ಲೈಟ್ಗಳನ್ನ ಬಲ್ಬ್ಗಳೆಲ್ಲ ಉರಿತಾ ಇದೆ. ಉತ್ತಮವಾದಂತಹ ಇಲ್ಲಿ ವ್ಯವಸ್ಥೆಗಳನ್ನ ಸಹ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಸಂದ ಜಯ ಅಂತಾನೆ ಹೇಳ್ಬೋದು. ಅಂತಂದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಸುದ್ದಿನ ಹಲವಾರು ಬಾರಿ ಸಹ ಈ ಹಿಂದೆಯೂ ಸಹ ನಾವು ರಿಪಬ್ಲಿಕ್ ಕನ್ನಡ ಇದೇ ಒಂದು ಆಸ್ಪತ್ರೆಯ ಸುದ್ದಿಯನ್ನ ಸಹ ಮಾಡಿದ್ವಿ. ಆ ಸಂದರ್ಭದಲ್ಲೂ ಸಹ ಇಲ್ಲಿರ್ತಕ್ಕಂಥ ಕೊಳಚೆ ಆಗಿರ್ಬೋದು, ಹೊಲಸಾಗಿರ್ಬೋದು, ಅವಾಗೂ ಸಹ ರಾಜ್ಯದ ಜನತೆಗೆ ತೋರಿಸುವಂತ ಕೆಲಸ ಸಹ ಮಾಡಿತ್ತು. ಇವತ್ತು ಏನೋ ಇಲ್ಲಿ ಕತ್ತಲೆಯಿಂದ ಏನ್ ಪರದಾಡ್ತಾ ಇದ್ರು ಆ ಜನರಿಗೆ ಮುಕ್ತಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಅನಾರೋಗ್ಯಕ್ಕೆ ತುತ್ತಾದರೆ ಬಡ ಕುಟುಂಬದವರು ಏನ್ ಮಾಡ್ತಾರೆ? ಸರ್ಕಾರಿ ಆಸ್ಪತ್ರೆ ಮೇಲೆ ಅವಲಂಬನೆ ಆಗ್ತಾರೆ. ಆದರೆ ಸರ್ಕಾರಿ ಆಸ್ಪತ್ರೆಗಳ ಒಂದು ಅವ್ಯವಸ್ಥೆ ಸರಿಯಾಗಿಲ್ಲ ಅಂತಂದ್ರೆ ಹೇಗೆ? ಈ ಒಂದು ಘಟನೆ ಕಂಡು ಬಂದಿರತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ. ಈ ಸರ್ಕಾರಿ ಆಸ್ಪತ್ರೆ ದೆವ್ವಿನ ಆಸ್ಪತ್ರೆಯಾಗಿ ಹೊರಹೊಮ್ತಾ ಇತ್ತು. ಸಾರ್ವಜನಿಕರು ಮತ್ತು ಆ ಗರ್ಭಿಣಿ ಸ್ತ್ರೀಯರು ಹೆರಿಗೆ ಮಾಡತಕ್ಕಂತಹ ಒಂದು ಸಮಯದಲ್ಲಿ ಸಾಕಷ್ಟು ಸಮಸ್ಯೆಗಳ ಸರಮಾಲೆ ಎದುರಿಸ್ತಾ ಇದ್ರು. ಆದರೆ ಈ ವಿಷಯದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿದೆ. ಹಾಗಾದ್ರೆ ಬಂದಿರತಕ್ಕಂಥ ಅಧಿಕಾರಿಗಳು ಮುಂದಿನ ಒಂದು ಪ್ರಕ್ರಿಯೆಯನ್ನ ಏನ್ ತೆಗೆದುಕೊಂಡಿದ್ದಾರೆ ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ದೇಶಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವಂತದ್ದು. ನೀವು ಏನು ನೋಡ್ತಾ ಇದ್ದೀರಿ, ಸದ್ಯಕ್ಕೆ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದಲ್ಲಿರುವಂಥದ್ದು. ರಾಯಬಾಗ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಂದು ಆವರಣದಲ್ಲಿ ನಾನಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಿಗ್ಗೆ ಒಂದು ಸುದ್ದಿಯನ್ನ ಮಾಡುತ್ತೆ. ದೇಶಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಸಾರ್ವಜನಿಕ ಆಸ್ಪತ್ರೆಗೆ ಕತ್ತಲು ಕವಿದೆ ಅಂತ ಒಂದು ಸುದ್ದಿಯನ್ನ ಸಹ ಮಾಡ್ತೀವಿ. ಸೊ ಆ ಸುದ್ದಿಯನ್ನ ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಸಹ ಆಗುತ್ತೆ, ಅಂತಂದ್ರೆ ಇಂಪ್ಯಾಕ್ಟ್ ಸಹ ಆಗಿರುವಂಥದ್ದು. ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಏನೋ ಒಂದು ಕತ್ತಲೆ ಸಮಸ್ಯೆ ಏನಿತ್ತು, ವಿದ್ಯುತ್ ಸಮಸ್ಯೆ ಏನಿತ್ತು, ಅದನ್ನ ಸರಿಪಡಿಸಿದ್ದೀನಿ ಅಂತ ಹೇಳ್ತಾ ಇರುವಂತದ್ದು. ನಾನು ನಿಮಗೆ ಒಳಗೋಗಿ ತೋರಿಸ್ತೀನಿ ಯಾವ ರೀತಿಯಾದಂತಹ ವಿದ್ಯುತ್ ಇಲ್ಲಿ ಬೆಳಗ್ತಾ ಇದೆ, ದೀಪಗಳ ಹಬ್ಬಕ್ಕೆ ದೀಪ ಮತ್ತೆ ಉರಿತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಯಬಾಗ್ ಶೈಕ್ಷಣಿಕ ಆಗಿರಬಹುದು, ಆರ್ಥಿಕವಾಗಿರಬಹುದು ಹಿಂದುಳಿದಂತಹ ತಾಲೂಕು ಇದಾಗಿತ್ತು. ಅಂತಂದ್ರೇನು, ಇಲ್ಲಿ ಬಡ ಜನರಿಗೆ ಉಚಿತವಾದಂತಹ ಸೇವೆ ಸಿಗಲಿ, ಬಡ ಜನರಿಗೆ ಉತ್ಕೃಷ್ಟವಾದಂತಹ ಆರೋಗ್ಯ ಸಿಗಲಿ ಎನ್ನುವಂತ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲವೊಂದಿಷ್ಟು
ಅಂತಂದ್ರೇನು ಇವುಗಳನ್ನಾಗಿ ತಂದಿಟ್ಟಿರ್ತಾರೆ. ಆದರೆ ಕಳೆದ 3-4 ದಿನಗಳಿಂದ ಸಹ ಇಲ್ಲಿ ಯಾವುದೇ ರೀತಿಯಾದಂತಹ ವಿದ್ಯುತ್ ದೀಪಗಳು ಬೆಳಗದೆ ಕತ್ತಲೆಯನ್ನು ಆವರಿಸ್ತಾ ಇತ್ತು. ಇದರಿಂದಾಗಿ ಹಲವಾರು ರೋಗಿಗಳಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಏನು ಡೆಲಿವರಿ ಪೇಷಂಟ್ಸ್ ಬಂದಿರ್ತಾರೆ, ಅವರೆಲ್ಲರೂ ಸಹ ತುಂಬಾ ಒಂದು ಪರದಾಡುವಂತಹ ಪರಿಸ್ಥಿತಿ ಸಹ ನಿರ್ಮಾಣವಾಗಿತ್ತು. ಈ ಮಕ್ಕಳಿಗೆ ಬಿಸಿ ನೀರು ಮಾಡಿಸೋದಕ್ಕೂ ಸಹ ಇರ್ತಾ ಇರಲಿಲ್ಲ. ಈ ಒಂದೆಲ್ಲ ಸಮಸ್ಯೆಗಳನ್ನ ಅರಿತು ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದು ಸುದ್ದಿಯನ್ನ ಮಾಡಿತು. ಅದಾದ ಬಳಿಕ ಏನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೆರಿಗೆ ಕೋಣೆ. ಈ ಕಳೆದ ನೀವು ಏನು ವಿಜುವಲ್ಸ್ಗಳನ್ನೆಲ್ಲ ಏನು ನೋಡ್ತಾ ಇದ್ದೀರಿ, ಆ ವಿಜುವಲ್ಸ್ಗಳಿಗೂ ಈಗ ನೋಡಿದರೆ ಕೆಲವೊಂದಿಷ್ಟು ವ್ಯತ್ಯಾಸಗಳು ಸಹ ನಿಮಗೆ ಕಂಡು ಬರುತ್ತೆ. ಅಂತಂದ್ರೇನು, ಕಳೆದ ಸಂಪೂರ್ಣವಾಗಿ ಕತ್ತಲೆಯಲ್ಲಿ ಇರ್ತಕ್ಕಂಥ ಹಾಸ್ಪಿಟಲ್ ಹಗಲಿನೇ ಇವಾಗ ಎಲ್ಲಾನು ಅಂದ್ರೇನು ಲೈಟ್ಗಳನ್ನ ಬಲ್ಬ್ಗಳೆಲ್ಲ ಉರಿತಾ ಇದೆ. ಉತ್ತಮವಾದಂತಹ ಇಲ್ಲಿ ವ್ಯವಸ್ಥೆಗಳನ್ನ ಸಹ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಸಂದ ಜಯ ಅಂತಾನೆ ಹೇಳ್ಬೋದು. ಅಂತಂದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಸುದ್ದಿನ ಹಲವಾರು ಬಾರಿ ಸಹ ಈ ಹಿಂದೆಯೂ ಸಹ ನಾವು ರಿಪಬ್ಲಿಕ್ ಕನ್ನಡ ಇದೇ ಒಂದು ಆಸ್ಪತ್ರೆಯ ಸುದ್ದಿಯನ್ನು ಸಹ ಮಾಡಿದ್ವಿ. ಆ ಸಂದರ್ಭದಲ್ಲೂ ಸಹ ಇಲ್ಲಿರ್ತಕ್ಕಂಥ ಕೊಳಚೆ ಆಗಿರ್ಬೋದು, ಹೊಲಸಾಗಿರ್ಬೋದು, ಅವಾಗೂ ಸಹ ರಾಜ್ಯದ ಜನತೆಗೆ ತೋರಿಸುವಂಥ ಕೆಲಸ ಸಹ ಮಾಡಿತ್ತು. ಇವತ್ತು ಏನು ಇಲ್ಲಿ ಕತ್ತಲೆಯಿಂದ ಏನು ಪರದಾಡ್ತಾ ಇದ್ರು ಆ ಜನರಿಗೆ ಮುಕ್ತಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಅನಾರೋಗ್ಯಕ್ಕೆ ತುತ್ತಾದ್ರೆ ಬಡ ಕುಟುಂಬದವರು ಏನ್ ಮಾಡ್ತಾರೆ? ಸರ್ಕಾರಿ ಆಸ್ಪತ್ರೆ ಮೇಲೆ ಅವಲಂಬನೆ ಆಗ್ತಾರೆ. ಆದರೆ ಸರ್ಕಾರಿ ಆಸ್ಪತ್ರೆಗಳ ಒಂದು ಅವ್ಯವಸ್ಥೆ ಸರಿಯಾಗಿಲ್ಲ ಅಂತಂದ್ರೆ ಹೇಗೆ? ಈ ಒಂದು ಘಟನೆ ಕಂಡು ಬಂದಿರತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ. ಈ ಸರ್ಕಾರಿ ಆಸ್ಪತ್ರೆ ದೆವ್ವಿನ ಆಸ್ಪತ್ರೆಯಾಗಿ ಹೊರಹೊಮ್ತಾ ಇತ್ತು. ಸಾರ್ವಜನಿಕರು ಮತ್ತು ಆ ಗರ್ಭಿಣಿ ಸ್ತ್ರೀಯರು ಹೆರಿಗೆ ಮಾಡ್ತಕ್ಕಂತಹ ಒಂದು ಸಮಯದಲ್ಲಿ ಸಾಕಷ್ಟು ಸಮಸ್ಯೆಗಳ ಸರಮಾಲೆ ಎದುರಿಸ್ತಾ ಇದ್ರು. ಆದರೆ ಈ ವಿಷಯದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿದೆ. ಹಾಗಾದ್ರೆ ಬಂದಿರತಕ್ಕಂಥ ಅಧಿಕಾರಿಗಳು ಮುಂದಿನ ಒಂದು ಪ್ರಕ್ರಿಯೆಯನ್ನ ಏನ್ ತೆಗೆದುಕೊಂಡಿದ್ದಾರೆ ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ದೇಶಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವಂತದ್ದು ನೀವು ಏನು ನೋಡ್ತಾ ಇದ್ದೀರಿ. ಸದ್ಯಕ್ಕೆ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದಲ್ಲಿರುವಂಥದ್ದು, ರಾಯಬಾಗ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಂದು ಆವರಣದಲ್ಲಿ ನಾನಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಿಗ್ಗೆ ಒಂದು ಸುದ್ದಿಯನ್ನ ಮಾಡುತ್ತೆ. ದೇಶಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಸಾರ್ವಜನಿಕ ಆಸ್ಪತ್ರೆಗೆ ಕತ್ತಲು ಕವಿದೆ ಅಂತ ಒಂದು ಸುದ್ದಿಯನ್ನ ಸಹ ಮಾಡ್ತೀವಿ. ಸೊ ಆ ಸುದ್ದಿಯನ್ನ ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಸಹ ಆಗುತ್ತೆ. ಅಂತಂದ್ರೆ ಇಂಪ್ಯಾಕ್ಟ್ ಸಹ ಆಗಿರುವಂಥದ್ದು. ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಏನು ಒಂದು ಕತ್ತಲೆ ಸಮಸ್ಯೆ ಏನಿತ್ತು, ವಿದ್ಯುತ್ ಸಮಸ್ಯೆ ಏನಿತ್ತು, ಅದನ್ನ ಸರಿಪಡಿಸಿದ್ದೀನಿ ಅಂತ ಹೇಳ್ತಾ ಇರುವಂತದ್ದು. ನಾನು ನಿಮಗೆ ಒಳಗೋಗಿ ತೋರಿಸ್ತೀನಿ ಯಾವ ರೀತಿಯಾದಂತಹ ವಿದ್ಯುತ್ ಇಲ್ಲಿ ಬೆಳಗ್ತಾ ಇದೆ, ದೀಪಗಳ ಹಬ್ಬಕ್ಕೆ ದೀಪ ಮತ್ತೆ ಉರಿತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಯಬಾಗ್ ಶೈಕ್ಷಣಿಕ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು ಹಿಂದುಳಿದಂತಹ ತಾಲೂಕಿದಾಗಿತ್ತು. ಅಂತಂದ್ರೇನು, ಇಲ್ಲಿ ಬಡ ಜನರಿಗೆ ಉಚಿತವಾದಂತಹ ಸೇವೆ ಸಿಗಲಿ, ಬಡ ಜನರಿಗೆ ಉತ್ಕೃಷ್ಟವಾದಂತಹ ಆರೋಗ್ಯ ಸಿಗಲಿ ಎನ್ನುವಂತ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲವೊಂದಿಷ್ಟು ಅಂತಂದ್ರೇನು ಇವುಗಳನ್ನಾಗಿ ತಂದಿಟ್ಟಿರ್ತಾರೆ. ಆದರೆ ಕಳೆದ 3-4 ದಿನಗಳಿಂದ ಸಹ ಇಲ್ಲಿ ಯಾವುದೇ ರೀತಿಯಾದಂತಹ ವಿದ್ಯುತ್ ದೀಪಗಳು ಬೆಳಗದೆ ಕತ್ತಲೆಯನ್ನು ಆವರಿಸ್ತಾ ಇತ್ತು. ಇದರಿಂದಾಗಿ ಹಲವಾರು ರೋಗಿಗಳಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಏನು ಡೆಲಿವರಿ ಪೇಷಂಟ್ಸ್ ಬಂದಿರ್ತಾರೆ, ಅವರೆಲ್ಲರೂ ಸಹ ತುಂಬಾ ಒಂದು ಪರದಾಡುವಂತಹ ಪರಿಸ್ಥಿತಿ ಸಹ ನಿರ್ಮಾಣವಾಗಿತ್ತು. ಈ ಮಕ್ಕಳಿಗೆ ಬಿಸಿ ನೀರು ಮಾಡಿಸೋದಕ್ಕೂ ಸಹ ಇರ್ತಾ ಇರಲಿಲ್ಲ. ಈ ಒಂದೆಲ್ಲ ಸಮಸ್ಯೆಗಳನ್ನ ಅರಿತು ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದು ಸುದ್ದಿಯನ್ನ ಮಾಡಿತು. ಅದಾದ ಬಳಿಕ ಏನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೆರಿಗೆ ಕೋಣೆ. ಈ ಕಳೆದ ನೀವು ಏನು ವಿಜುವಲ್ಸ್ಗಳನ್ನೆಲ್ಲ ಏನು ನೋಡ್ತಾ ಇದ್ದೀರಿ, ಆ ವಿಜುವಲ್ಸ್ಗಳಿಗೂ ಈಗ ನೋಡಿದರೆ ಕೆಲವೊಂದಿಷ್ಟು ವ್ಯತ್ಯಾಸಗಳು ಸಹ ನಿಮಗೆ ಕಂಡು ಬರುತ್ತೆ. ಅಂತಂದ್ರೇನು, ಕಳೆದ ಸಂಪೂರ್ಣವಾಗಿ ಕತ್ತಲೆಯಲ್ಲಿ ಇರ್ತಕ್ಕಂಥ ಹಾಸ್ಪಿಟಲ್ ಹಗಲಿನೇ ಇವಾಗ ಎಲ್ಲಾನು ಅಂದ್ರೇನು ಲೈಟ್ಗಳನ್ನ ಬಲ್ಬ್ಗಳೆಲ್ಲ ಉರಿತಾ ಇದೆ. ಉತ್ತಮವಾದಂತಹ ಇಲ್ಲಿ ವ್ಯವಸ್ಥೆಗಳನ್ನ ಸಹ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಸಂದ ಜಯ ಅಂತಾನೆ ಹೇಳ್ಬೋದು. ಅಂತಂದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಸುದ್ದಿನ ಹಲವಾರು ಬಾರಿ ಸಹ ಈ ಹಿಂದೆಯೂ ಸಹ ನಾವು ರಿಪಬ್ಲಿಕ್ ಕನ್ನಡ ಇದೇ ಒಂದು ಆಸ್ಪತ್ರೆಯ ಸುದ್ದಿಯನ್ನ ಸಹ ಮಾಡಿದ್ವಿ. ಆ ಸಂದರ್ಭದಲ್ಲೂ ಸಹ ಇಲ್ಲಿರ್ತಕ್ಕಂಥ ಕೊಳಚೆ ಆಗಿರ್ಬೋದು, ಹೊಲಸಾಗಿರ್ಬೋದು, ಅವಾಗೂ ಸಹ ರಾಜ್ಯದ ಜನತೆಗೆ ತೋರಿಸುವಂತ ಕೆಲಸ ಸಹ ಮಾಡಿತ್ತು. ಇವತ್ತು ಏನು ಇಲ್ಲಿ ಕತ್ತಲೆಯಿಂದ ಏನು ಪರದಾಡ್ತಾ ಇದ್ರು ಆ ಜನರಿಗೆ ಮುಕ್ತಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.